ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನಾಗೇಂದ್ರ ಅವರ ರಾಜೀನಾಮೆ ಬಗ್ಗೆ ಚರ್ಚೆ ಮಾಡುವಂತಹದ್ದು ಒಂದು ಒಳ್ಳೆ ವಿಷಯನೇ ಆಗಿರೋದ್ರ ಕಾರಣವೂ ಕೂಡ ಒಂದು ಒಳ್ಳೆಯದೇ. ಆದರೆ ಬರೀ ನಾಗೇಂದ್ರರ ಹೋರಾಟದ ನೆಪದಲ್ಲಿ ಈ ರಾಜ್ಯದ ಜನರ ಹಿತವನ್ನ, ರೈತರ ಹಿತವನ್ನ ಮರಿತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಕಾಣ್ತಾ ಇದೆ. ಹೇಗೆ ನಾಗೇಂದ್ರ ರಾಜೀನಾಮೆಗೆ ಇವರು ಒತ್ತಾಯಿಸ್ತಾ ಇದ್ದಾರೆ, ಅದೇ ಮಾದರಿಯಲ್ಲಿ ರಾಜ್ಯದಲ್ಲಿ ಬರಗಾಲ ಪ್ರದೇಶ ಅನ್ನುವಂಥದ್ದನ್ನ ಸೂಚಿಸಿ ಘೋಷಣೆ ಮಾಡಬೇಕು ಅನ್ನುವಂಥದ್ದಕ್ಕೆ ಹೋರಾಟ ಉಗ್ರವಾಗಿ ಆಗಬೇಕಾಗಿದೆ, ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಾಗಿದೆ. ಅದರ ಜೊತೆಗೆ ನಾಗೇಂದ್ರ ಅವರ ರಾಜೀನಾಮೆ ಕೇಳಿದರೂ ಕೂಡ ಯಾವುದೇ ತಪ್ಪಿಲ್ಲ. ನೋಡಿ, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 10 ತಾಲೂಕುಗಳು ಬರ್ತವೆ. ಒಂದೇ ಒಂದು ತಾಲೂಕು ಇವತ್ತು ಬರಗಾಲ ಪ್ರದೇಶದಲ್ಲಿ ಸೇರ್ಪಡೆಯಾಗಿಲ್ಲ. ಇಲ್ಲಿಯ ಮಂತ್ರಿಗಳು 3 ಜನ ಮಂತ್ರಿಗಳಿದ್ದಾರೆ, ಹ್ಯಾಟ್ರಿಕ್ ಮಿನಿಸ್ಟರ್ಗಳಿದ್ರೂ ಕೂಡ ಇಷ್ಟು ನಿರ್ಲಕ್ಷ್ಯ ನಮ್ಮ ಕಲಬುರಗಿ ಜಿಲ್ಲೆಗೆ ಯಾಕೆ ಅನ್ನುವಂಥದ್ದು ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಕೂಡಲೇ RSS ಬಗ್ಗೆ ಆಗಲಿ ಮತ್ತೊಂದ್ರ ಬಗ್ಗೆ ಮಾತಾಡೋದನ್ನ ಬಿಟ್ಟು ಈ ಭಾಗದ ರೈತರಿಗೆ ಏನು ಅನುಕೂಲ ಆಗಬೇಕು, ಕಲ್ಯಾಣ ಆಗಬೇಕು ಅನ್ನುವಂಥದ್ರ ಬಗ್ಗೆ ಇಲ್ಲಿಯ ಗೃಹ ಸಚಿವರು, ಅದನ್ನ ಉಸ್ತುವಾರಿ ಸಚಿವರು ಮನಗಾಣಬೇಕು ಅನ್ನುವಂತಹ ಆಗ್ರಹವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ನೋಡಿ, ಈ ಭಾಗದ ಜನರು ಮುಗ್ಧರಿದ್ದಾರೆ. ಅವರಿಗೆ ನಂಬಿಕೆ ದ್ರೋಹ ಇಲ್ಲಿಯ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಚುನಾವಣೆ ಬಂದ ಸಂದರ್ಭದಲ್ಲಿ ಇವರಿಗೆ ಸ್ವರ್ಗ ತೋರಿಸ್ತೀವಿ ಅಂತ ಹೇಳ್ತಾರೆ, ಆದರೆ ಇಲ್ಲಿಯವರೆಗೂ ಅವರ ಬಾಳ್ವೆ ನರಕದಲ್ಲಿಯೇ ಇದೆ. ಹೇಗೆ ಬೇಕು ಹಾಗೆ ನಾವು ಮಾಡಿದ್ರೆ ನಡೀತೆ ಅನ್ನುವಂತಹ ಒಂದು ತಲೆಯಲ್ಲಿ ನಮ್ಮ ಇಲ್ಲಿಯ ಮಂತ್ರಿಗಳಿಗೆ, ಶಾಸಕರಿಗೆ ಇರುವುದರಿಂದ ನಮ್ಮ ಕಲ್ಯಾಣ ಕರ್ನಾಟಕ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಈಗ ಜನರು ಜಾಗೃತರಾಗಿದ್ದಾರೆ. ಮುಂದಿನ ದಿನ ಈಗ ಎಷ್ಟು ಜನ ಮಂತ್ರಿಗಳು ಇದ್ದಾರೆ, ಎಷ್ಟು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ, ಇವರಿಗೆ ತಕ್ಕ ಪಾಠ ಕಲಿಸಿ ಮನೆಯಲ್ಲಿ ಕೂಡಿಸುವಂಥ ಕೆಲಸ ಈ ಭಾಗದ ಜನರು ಮಾಡ್ತಾರೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ.